ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. I confirm the degree of honoris causa of this university to Sri Anandur Lingappa in absentia, Sri K.V. Akshara and Professor Ranganath H.A. We request the Honorable for 100 research paper in reputed international journals. In recognition of his outstanding contribution to science, research and higher education, Kuvempu University is conferring the degree of Doctor of Letters with great honor at the 35th convocation of the university. Thank you. The Vice Chancellor will now request the Honorable Chancellor to confer the degrees to the recipients of honoris causa. ಕುಲಪತಿಗಳು ಬಿಟ್ಟಿದೆ. ಹಿಂದೆ ಹೋದ್ರಿ, ಹಿಂದೆ ಮೇಡಮ್ ನೀಟಾಗಿ ಕಲ್ತಿದೆ. ನಾನು BSc ಓದಿದ್ದು ಕೂಡ ಅರಣ್ಯಶಾಸ್ತ್ರ ಅರಣ್ಯ ಕಾಲೇಜು ಶಿರ್ಸಿಯಲ್ಲಿ. ನನಗೆ MSc ಬಂದಾಗಿಂದ ಎಲ್ಲ ಪ್ರೊಫೆಸರ್ಸ್ ಕೂಡ ಇಲ್ಲಿ ಸಪೋರ್ಟಿವ್ ಆಗಿತ್ತು. ಹಾಗೆ MSc ರಿಸರ್ಚ್ ಟಾಪಿಕ್ ಮೇಲೂ ಕೂಡ ಸಂಶೋಧನಾ ಕಾರ್ಯ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿತ್ತು. ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಿದ್ದೇವೆ. ಈ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಹಾಗೆ ನನ್ನ ನನ್ನ ಹೆಸರು ಚೈತ್ರ ಪಾಟೀಲ್, ನನ್ನ ತಂದೆ ಪ್ರಭುಗೌಡ, ತಾಯಿ ಆಶಾ. ನಂದು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್. ನನಗೆ ತುಂಬ ಖುಷಿ ಆಗ್ತಿದೆ. ಹಾರ್ಡ್ ವರ್ಕ್ ಬೇಸ್ ಆಫ್ ಅಂತ ಒಳ್ಳೆ ನನಗೆ ಪ್ರೌಡ್ ಫೀಲ್ ಆಗ್ತಾಯಿದೆ. ನಮ್ಮ ಪಪ್ಪ ಅಮ್ಮಗೂ ಫುಲ್ಲು ಪ್ರೌಡ್ ಫೀಲ್ ಆಗ್ತಿದೆ. ಸಂಶೋಧನಾರ್ಥಿ ನನ್ನ ಸ್ನೇಹಿತರು ಹಾಗೆ ನನ್ನ ಎಲ್ಲ ಸ್ನೇಹಿತರು ಮತ್ತು ಕುಟುಂಬದ ವರ್ಗದವರಿಗೆ ಮೊದಲಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಮೂಲತಃ ಅಜ್ಜಂಪುರ ತಾಲೂಕು ಹಿರೇಕನಮಂಗಲ ಗ್ರಾಮದಿಂದ ಈ ಒಂದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ MA ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ್ದೀನಿ. ತುಂಬ ಸಂತೋಷ ಇದೆ. ಪ್ರಾಮಾಣಿಕ ಪ್ರಯತ್ನದಿಂದ ಪಡೆದಿದ್ದೀನಿ. ನನ್ನ ಪರ್ಫಾರ್ಮೆನ್ಸ್ ಕೂಡ ಹಾಗೆ ಇತ್ತು ಅಂತ ಎಲ್ಲರೂ ಮಾತಾಡ್ತಿದ್ರು. ಹಾಗೆ ಸರ್ ನಾವು ಕಾರ್ಮಿಕ ಕುಟುಂಬದಿಂದ ಬಂದಿರೋದು. ತಂದೆ ಶ್ರಮಿಕ ವರ್ಗದವರು, ತಾಯಿ ಆಶಾ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತೀವಿ ಆರೋಗ್ಯ ಇಲಾಖೆಯಲ್ಲಿ. ತಂದೆ ಕೂಲಿ ಕೆಲಸ ಮಾಡ್ತೀವಿ. ಮತ್ತು ನನಗೆ ಒಬ್ಬರು ತಂಗಿ ಇದ್ದಾರೆ. ತಂಗಿ ಅವರು ಈಗ ನರ್ಸಿಂಗ್ ಮುಗಿಸಿದ್ದಾರೆ. ಅವರು ಪುಷ್ಪ ಕ್ಲಿನಿಕ್ ಅಂತೇಳಿ ಬುಕ್ಕಾಮದಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನನಗೆ PhD ಮಾಡಬೇಕು ಅಂತ ಕನಸಿದೆ. ಹಾಗೆ ಈಗ ಪ್ರಸ್ತುತ ಚಿಕ್ಕಮಗಳೂರು MLMN ಕಾಲೇಜಿನಲ್ಲಿ B.Ed ಶಿಕ್ಷಣ ಪಡಿತಾ ಇದ್ದೀನಿ. ಮುಂದೆ ನನಗೆ ಪ್ರೊಫೆಸರ್ ಹುದ್ದೆಗೆ ಹೋಗಬೇಕು ಅಂತ ಕನಸಿದೆ. ಹಾಗೆ KPSC ಮತ್ತು UPSC ಕೂಡ ಅಟೆಂಡ್ ಮಾಡಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದ ಕನಸಿದೆ. ಅದೇ ರೀತಿಯಲ್ಲಿ ನನಗೇನೆಂದರೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಕನಸು. ಯಾಕೆ ಅಂತಂದರೆ ಭಾರತದ ಭವಿಷ್ಯ ಏನು, ನಮ್ಮ ಭವಿಷ್ಯ ಸಮಾಜದ ನಿರ್ಮಾಣ ಅನ್ನೋ ಒಂದು ಕನಸು ಸಾಕಾರ ಆಗೋದು 4 ಗೋಡೆಯ ಮಧ್ಯೆ ಅಂತ ಹೇಳ್ತಾರೆ. ಯಾಕೆಂತಂದರೆ ಶಿಕ್ಷಕರು ಇಲ್ಲದೆ ಹೋದರೆ ಇಲ್ಲಿ ಏನೆಲ್ಲ ಹುದ್ದೆಗಳಿದೆ ಅವೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಒಂದು ಉಜ್ವಲ ಭವಿಷ್ಯನ ಕಟ್ಟಬೇಕು ಭಾರತಕ್ಕೋಸ್ಕರ ಅಂತಂದರೆ ಶಿಕ್ಷಣ ಇಲಾಖೆಗೆ ಹೋಗಬೇಕು ಅಂತ ನನ್ನ ಕನಸಿದೆ. ಸರ್ ನಿರೀಕ್ಷೆ ಅಂತಂದರೆ ನನಗೆ ಟಾಪ್ 5 ಒಳಗೆ ಬರ್ತೀನಿ ಅನ್ನೋದೊಂದು ನಿರೀಕ್ಷೆ ಇತ್ತು. ಟಾಪ್ 5 ಒಳಗೆ ಬರ್ತೀನಿ ಅನ್ನೋ ನಿರೀಕ್ಷೆ ಇತ್ತು. ಪ್ರಥಮ ರ್ಯಾಂಕ್ ಸಿಕ್ಕಿರೋದು ತುಂಬ ಖುಷಿ ಕೊಟ್ಟಿದೆ. ನಮ್ಮ ಸರ್ಗಳೆಲ್ಲ ಹೇಳ್ತಿದ್ರು, ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿನಗೆ ಲಭಿಸಿದೆ, ಯಾವಾಗಲೂ ನಿನ್ನ ಪ್ರಯತ್ನ ಬಿಡಬೇಡ ಅಂತ ಹೇಳ್ತಿದ್ರು. ಯಾಕೆಂದರೆ ನಾನು ದ್ವಿತೀಯ PUC ಹಂತದಲ್ಲಿದ್ದಾಗಲೂ ಸ್ಟೇಟಿಗೆ 2nd ರ್ಯಾಂಕ್ ಬರಬೇಕಾಗಿದ್ದವನು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಸ್ವಲ್ಪ ಸ್ಕೋರ್ ಡೌನ್ ಆಗಿದ್ದರಿಂದ ವ್ಯಾಲ್ಯೂಯೇಷನ್ ಇದರಿಂದ ಸ್ವಲ್ಪ ಮಿಸ್ ಆಯಿತು. ಮತ್ತು ಡಿಗ್ರಿ ಹಂತದಲ್ಲೂ ರ್ಯಾಂಕ್ ಸ್ವಲ್ಪ ವ್ಯಾಲ್ಯೂಯೇಷನ್ ವ್ಯತ್ಯಾಸದಿಂದ ಮಿಸ್ ಆಯಿತು. ಆದರೆ ನಾನು ಛಲ ಬಿಡದೆ ನನ್ನ ಗುರುಗಳಿಗೆ ನಾನು ಏನಾದರೂ ಒಂದು ಡೆಡಿಕೇಟ್ ಮಾಡಬೇಕು, ನನ್ನ ತಂದೆ ತಾಯಿಗಳಿಗೆ ಈ
ಇದ್ರ ಮೂಲಕ ಏನಾದ್ರು ನಾನು ಕೊಡಬೇಕು ಅನ್ನೋದೊಂದು ನನ್ನಲ್ಲಿ ಹಠ ಇತ್ತು. ಹಾಗಾಗಿ ನಾನು ಈ ಒಂದು ಪ್ರಯತ್ನ ಮಾಡ್ತಿದ್ದೆ. ಎಕ್ಸಾಮ್ ದೃಷ್ಟಿಯಿಂದ, ಪರೀಕ್ಷೆ ದೃಷ್ಟಿಯಿಂದ ಯಾವತ್ತೂ ಓದ್ತಿರಲಿಲ್ಲ. ಕೇಳಿ ನಾನು ಬೇಸಿಕಲಿ ಸಾಹಿತ್ಯ ವಿದ್ಯಾರ್ಥಿ. ಸಾಹಿತ್ಯದ ಹುಚ್ಚು ಜಾಸ್ತಿ, ಯಾಕೆಂತಂದರೆ ನನಗೆ ಕನ್ನಡ ಅಭಿಮಾನ ಹೆಚ್ಚು. ಯಾಕೆಂದರೆ ನಾನು ಹುಟ್ಟಿದ ದಿನಾಂಕನೂ ಕೂಡ ನವೆಂಬರ್ 1 ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಕನ್ನಡದ ಸೆಳೆತ ಜಾಸ್ತಿ. ಮತ್ತು ನಾನು ಹೆಚ್ಚು ಸಾಹಿತ್ಯಾಸಕ್ತಿ ಇರೋದ್ರಿಂದ ಡೈಲಿ ನಾನು ಸಾಹಿತ್ಯ ಕೃಷಿ ಮಾಡಬೇಕು ಅಂತ ಸಾಹಿತ್ಯದಲ್ಲೇ ಡೈಲಿ ತೊಡಗಿಸ್ಕೊಂಡು ಓದ್ತಾ ಇದ್ದೇನೆ. ಕೃಷಿ ಜೊತೆಗೆ ಹಾಂ ಸರ್. ಅದೇ ರೀತಿ ನಾನು ಓದ್ತಾ ಇದ್ದೆ. ಎಕ್ಸಾಮ್ ಬಂದಾಗ ನನ್ನ ಒಂದು ಪ್ರಯತ್ನ ಏನಿತ್ತು ಅಂತಂದರೆ, ಎಕ್ಸಾಮ್ ಇದೆ, ನಾನು ಮಾರ್ಕ್ಸ್ ತೆಗಿಲೇಬೇಕು ಅಂತ ನಾನು ಓದ್ತಾ ಇರಲಿಲ್ಲ. ಆ ಒಂದು ಸ್ಥಾನಕ್ಕೆ, ಆ ಒಂದು ಕೆಲಸಕ್ಕೆ ನಾನು ಪ್ರಾಮಾಣಿಕ ಖುಷಿ ಇದೆ ಸರ್. ಸರ್ 10 ಗೋಲ್ಡ್ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಸರ್. ಯಾಕಂತಂದರೆ ನನಗೆ ಟಾಪ್ 5 ಒಳಗೆ ಬರಬೇಕು ಅನ್ನೋದೊಂದಿತ್ತು. 10 ಗೋಲ್ಡ್ ಎಕ್ಸ್ಪೆಕ್ಟ್ ಇರಲಿಲ್ಲ. ಖುಷಿ ಆಗ್ತಿದೆ ಸರ್. ನಮ್ಮ ಹೆಸರು ಹೆಚ್ಚಮ್ಮ ಅಂತೇಳಿ ನನ್ನ ಹೆಸರು. ನನ್ನ ಹೆಸರು ಚೈತ್ರ ಪಾಟೀಲ್, ನನ್ನ ತಂದೆ ಪ್ರಭುಗೌಡ, ತಾಯಿ ಆಶಾ. ನಂದು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್. ನನಗೆ ತುಂಬ ಖುಷಿ ಆಗ್ತಿದೆ. ಹಾರ್ಡ್ ವರ್ಕ್ ಬೇಸ್ ಆಫ್ ಅಂತ ಒಳ್ಳೆ ನನಗೆ ಪ್ರೌಡ್ ಫೀಲ್ ಆಗ್ತಾಯಿದೆ. ನಮ್ಮ ಪಪ್ಪ ಅಮ್ಮಗೂ ಫುಲ್ಲು ಪ್ರೌಡ್ ಫೀಲ್ ಆಗ್ತಿದೆ. ಥ್ಯಾಂಕ್ ಯು. 4 minutes. ಥ್ಯಾಂಕ್ ಯು ಸೋ ಮಚ್. ಕಾರಣ ನಮ್ಮ ಲೆಕ್ಚರ್ಸು, ನಮ್ಮ ಸಮಾಜಶಾಸ್ತ್ರ ವಿಭಾಗದ ಎಲ್ಲ ಮುಖ್ಯಸ್ಥರು ಹಾಗೂ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಎಕ್ಸಾಮ್ ಹತ್ರ ಬಂದಾಗ ಜಾಸ್ತಿ ಫೋಕಸ್ ಮಾಡಿ ಓದಿದೆ. ಹಾಗಾಗಿ ಗೋಲ್ಡ್ ಮೆಡಲ್ ಬಂದಿದೆ. ಇದು ನನ್ನ ಕನಸಾಗಿತ್ತು. ಇವಾಗ ತುಂಬ ಖುಷಿಯಾಗಿದೆ, ನನಸಾಗಿದೆ. ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಆದರೆ ತುಂಬ ಖುಷಿ ಆಗ್ತಿದೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸ್ಟಡೀಸ್ ಎಲ್ಲ ಸರಿಯಾಗಿ ಪಾಠ ಅಂದ ತಕ್ಷಣ ಓದ್ಕೊಳ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾ ಇದ್ದೆ ಪಾಠ. ಖುಷಿ ಆಗ್ತಿದೆ. ನಿಮ್ಮ ಹೆಸರೇನಮ್ಮ? ಸಾಹಿತ್ಯಾಸಕ್ತಿ ಇರೋದ್ರಿಂದ ಕನ್ನಡ ಆಯ್ಕೆ ಮಾಡಿದೆ. ಅತಿ ಹೆಚ್ಚು ಸಹಕರಿಸಿದಂಥ ಅದೇ ರೀತಿ ವಿಭಾಗದ ಎಲ್ಲ ಗುರುಗಳು ಅರವಿಂದ್ ಹಾಗೆ ಸಂಶೋಧನಾ ನನ್ನ ಡಿಗ್ರಿಯ ಎಲ್ಲ ಗುರುಗಳು ಎಲ್ಲರಿಗೂ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಸ್ವರ್ಣ ಪದಕಗಳನ್ನು